ನಮಸ್ಕಾರ. ಸುಕೃತಿಯ ಪುಸ್ತಕದ ಪರಿಚಯದ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮಗೆ ಬದಲಾದ ಭಾರತ, ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಈ ಪುಸ್ತಕದ ಕಿರು ಪರಿಚಯವನ್ನು ನೀಡಿದ್ದೇನೆ. ಈ ಪುಸ್ತಕವನ್ನು ಬರೆದವರು ಹಿರಿಯ ರಾಜಕಾರಣಿಗಳು ಹಾಗೂ ಲೇಖಕರೂ ಆದಂತಹ ಶ್ರೀ ಪ್ರಕಾಶ್ ಶೇಷರಾಘವಾಚಾರ್ಯ. ಈ ಪುಸ್ತಕದಲ್ಲಿ ಲೇಖಕರು ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಭಾರತ ಹೇಗೆ ಬದಲಾಯಿತು, ಹೇಗೆ ಅಭಿವೃದ್ಧಿಯ ಹಾದಿಯನ್ನು ಹಿಡಿಯಿತು, 2047ರ ಹೊತ್ತಿಗೆ ಭಾರತವನ್ನು ವಿಕಸಿತ ಭಾರತ ಮಾಡುವ ನಿಟ್ಟಿನಲ್ಲಿ ಅವರು ಇಲ್ಲಿಯ ತನಕ ಕೈಗೊಂಡಂತಹ ಕೆಲಸಗಳೇನು ಹಾಗೂ ಅದರ ಪರಿಣಾಮಗಳೇನು, ಇವುಗಳಷ್ಟನ್ನು ಅತ್ಯಂತ ಸಮಗ್ರವಾಗಿ ಮತ್ತು ವಸ್ತುನಿಷ್ಠವಾಗಿ ವಿಶ್ಲೇಷಿಸಿದ್ದಾರೆ. ಈ ಪುಸ್ತಕ ಸುಮಾರು 200 ಪುಟಗಳಷ್ಟಿದ್ದು ಒಳ್ಳೆಯ ಮುದ್ರಣದ ಕ್ವಾಲಿಟಿಯನ್ನು ಹೊಂದಿದ್ದು ಅತ್ಯಂತ ಸುಂದರವಾಗಿ ಓದುಗರನ್ನು ಓದಿಸಿಕೊಂಡು ಹೋಗ್ತದೆ. ಈ ಪುಸ್ತಕಕ್ಕೆ ಹಿರಿಯ BJPಯ ನಾಯಕರು ಹಾಗೂ ಕೇಂದ್ರ ಸಚಿವರಾದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಮುನ್ನುಡಿಯನ್ನು ಬರೆದರೆ, BJPಯ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜೇಂದ್ರ ಅವರು ಕೂಡ ಈ ಪುಸ್ತಕದ ಬಗ್ಗೆ 1-2 ಸಾಲುಗಳನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಸುಮಾರು 30 ಲೇಖನಗಳಿದ್ದು ಪ್ರತಿ ಲೇಖನಗಳು ಕೂಡ ಅತ್ಯಂತ ಮಹತ್ವದ್ದು ಮತ್ತು ಅತ್ಯಂತ ಗಂಭೀರವಾದ ಲೇಖನಗಳು. ಮೊದಲಿಗೆ ಈ ಪುಸ್ತಕದಲ್ಲಿ ಲೇಖಕರು ಕಳೆದ 10 ವರ್ಷದಲ್ಲಿ ಕೇಂದ್ರದ ಪ್ರಧಾನಿಯಾಗಿರುವ ಮೋದಿ ಅವರ ವಿರುದ್ಧ ವಿಪಕ್ಷಗಳು ಯಾವ ರೀತಿಯಾಗಿ ಅತ್ಯಂತ ವ್ಯೂಹಾತ್ಮಕವಾಗಿ ಯಾವ ಸುಳ್ಳುಗಳನ್ನು ಹೇಳಿಕೊಂಡು ಬಂದಿದ್ದರು, ಆ ಸುಳ್ಳುಗಳ ಹಿಂದಿನ ಆ ಕಥನಗಳ ಹಿಂದಿನ ಸತ್ಯವೇನು ಎನ್ನುವ ದೃಷ್ಟಿಯಲ್ಲಿ ಅತ್ಯಂತ ಕ್ರಮಬದ್ಧವಾಗಿ ಅತ್ಯಂತ ವಿಶ್ಲೇಷಣಾತ್ಮಕವಾಗಿ ಅವುಗಳನ್ನು ಆ ಸುಳ್ಳುಗಳ ಪದರವನ್ನು ತೆರೆದಿಟ್ಟಿದ್ದಾರೆ. ಉದಾಹರಣೆಗೆ, ಕೇಂದ್ರ ಸರ್ಕಾರ ಮೋದಿಯವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಜನರಿಗೆ 15 ಲಕ್ಷ ಕೊಡ್ತಾರೆ ಅನ್ನುವ ಮಾಹಿತಿಯನ್ನು ಕಳೆದ 10 ವರ್ಷದಿಂದ ವಿರೋಧ ಪಕ್ಷಗಳು ಎಲ್ಲ ಕಡೆ ಹೇಳಿಕೊಂಡು ಬಂದಿದ್ದಾರೆ. ಆದರೆ ಈ ಮಾತಿನಲ್ಲಿ ಎಷ್ಟು ಸತ್ಯ ಇದೆ, ನಿಜವಾಗ್ಲೂ ಪ್ರಧಾನಿ ಮೋದಿಯವರು ಆ ರೀತಿ ಹೇಳಿದ್ದಾರಾ, ಅದಕ್ಕೆ ಸಾಕ್ಷಿಗಳಿವೆಯಾ, ಈ ಎಲ್ಲ ವಿಚಾರಗಳನ್ನು ಅವರು ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ. ಹಾಗೆಯೇ ವಿರೋಧ ಪಕ್ಷಗಳು ಹಬ್ಬಿಸ್ತಿದ್ದ ಇನ್ನೊಂದು ಸುಳ್ಳು ಸುದ್ದಿ ಏನಂದರೆ ಉದ್ಯೋಗಗಳ ಸೃಷ್ಟಿ ಆಗಿಲ್ಲ ಎನ್ನುವಂಥದ್ದು. ಈ ವಿಚಾರದಲ್ಲೂ ಕೂಡ ಲೇಖಕರು ಅತ್ಯಂತ ದಾಖಲೆಗಳನ್ನು ಇಟ್ಟು ದತ್ತಾಂಶಗಳಿಟ್ಟು ಕಳೆದ 7-8 ವರ್ಷಗಳಲ್ಲಿ ಸರ್ಕಾರದ ಕಾರ್ಯಕ್ರಮಗಳಿಂದಾಗಿ ದೇಶದಲ್ಲಿ ಸಾರ್ವಜನಿಕ ಹಾಗೂ ಸರ್ಕಾರಿ ವಲಯದಲ್ಲಿ ಎಷ್ಟು ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ ಅದಕ್ಕೆ ಪೂರಕವಾದ ಲೆಕ್ಕ ಸಂಖ್ಯೆಗಳ ದಾಖಲೆಗಳ ಸಮೇತವಾಗಿ ಈ ಲೇಖನವನ್ನು ಬರೆದಿದ್ದಾರೆ. ಹೀಗೆ ಇನ್ನೊಂದಷ್ಟು ಸುಳ್ಳು ಸುದ್ದಿಗಳನ್ನು ಏನು ಹಬ್ಬಿಸ್ತಾ ಇದ್ದಾರೆ ಅಂದರೆ, ಭಾರತದ ಎಲ್ಲ ಬ್ಯಾಂಕುಗಳು ಗುಜರಾತಿನ ಪಾಲಾಗ್ತಿದ್ದಾವೆ ಅನ್ನೋದು, ಹಾಗೆಯೇ ಅಂಬಾನಿ ಅದಾನಿಗಳಿಗೆ ಭಾರತದ ಎಲ್ಲ ಸಂಪತ್ತುಗಳನ್ನು ಧಾರೆ ಎರೆದು ಕೊಡ್ತಾ ಇದ್ದಾರೆ ಅನ್ನುವ ಸುಳ್ಳನ್ನು ವ್ಯವಸ್ಥಿತವಾಗಿ ವಿರೋಧಿಗಳು ಹಬ್ಬಿಸ್ತಾ ಇದ್ರು. ಇದರ ಬಗ್ಗೆಯೂ ಕೂಡ ಲೇಖಕರು ಬಹಳ ಸಮರ್ಥವಾಗಿ ತಮ್ಮ ಈ ಪುಸ್ತಕದಲ್ಲಿ ಬರೆದಿದ್ದಾರೆ, ವಿಚಾರವನ್ನು ಮಂಡಿಸಿದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಇದೆ, ಇದರಲ್ಲಿ ಎಷ್ಟು ಸುಳ್ಳುಗಳು, ಈ ಸುಳ್ಳುಗಳ ಹಿಂದಿನ ಉದ್ದೇಶ ಏನು, ವಾಸ್ತವಾಂಶ ಏನು, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಲೇಖಕರು ಅತ್ಯಂತ ಸಮಗ್ರವಾಗಿ ವೈಜ್ಞಾನಿಕವಾಗಿ ಬರೆದಿದ್ದಾರೆ. ಇದರ ಜೊತೆಗೆ ನಂತರ ಈ ಪುಸ್ತಕದಲ್ಲಿ ಕಳೆದ 10 ವರ್ಷದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಮೋದಿ ಸರ್ಕಾರ ಕೈಗೊಂಡಂತಹ ಕಾರ್ಯಗಳೇನು, ಹೈವೇ ಅಭಿವೃದ್ಧಿ, ರೈಲ್ವೆ ನಿಲ್ದಾಣಗಳನ್ನು ಹೆಚ್ಚಿಸಿದ್ದು, ರೈಲ್ವೆ ಯೋಜನೆಗಳನ್ನು, ರೈಲ್ವೆ ವ್ಯವಸ್ಥೆಗಳನ್ನು ಆಧುನೀಕರಣ ಮಾಡಿದ್ದು, ಮೆಟ್ರೋ ಇರ್ಬೋದು, ಇಂತಹ ಅನೇಕ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳ ಬಗ್ಗೆ, ಆಗಿರುವ ಕೆಲಸಗಳು, ಮುಂದೆ ಆಗಬೇಕಾದ ಯೋಜನೆಗಳ ಬಗ್ಗೆ ಅತ್ಯಂತ ಸಮಗ್ರವಾಗಿ ವಿಶ್ಲೇಷಣಾತ್ಮಕವಾಗಿ ಬರೆದಿದ್ದಾರೆ. ಮುಂದುವರಿದು ಭಾರತದ ಅತ್ಯಂತ ಕೆಳ ಬಡವರಿಗೂ ಕೂಡ ಅಧಿಕಾರದ ಲಾಭ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಕೈಗೊಂಡ ಒಂದಷ್ಟು ಬಡವರ, ಶ್ರಮಿಕರ, ಹಿಂದುಳಿದವರ ಪರದ ಯೋಜನೆಗಳ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಹೇಗೆ ಅವರ ಆರೋಗ್ಯ ಕ್ಷೇತ್ರದಲ್ಲಿ ಮೋದಿ ಸರ್ಕಾರ ಯಾವ ರೀತಿಯ ಕೆಲಸಗಳನ್ನ ಕೈಗೊಂಡಿದೆ, ಇಂಧನ ಕ್ಷೇತ್ರದಲ್ಲಿ ಹೇಗೆ ಕೆಲಸವನ್ನು ಮಾಡಿದೆ, ಇಂಥ ಅನೇಕ ಕೃಷಿಕರಿಗೆ ಮೋದಿ ಸರ್ಕಾರದ ಆಡಳಿತದಿಂದ ಆದ ಲಾಭಗಳೇನು, ಇಂಥ ಎಲ್ಲ ಅನೇಕ ವಿಚಾರಗಳನ್ನು ಅವರು ಹೇಳಿದ್ದಾರೆ.
ನಂತರ ಭಾರತದ ರಕ್ಷಣಾ ನೀತಿ, ಭಾರತದ ಸೈನ್ಯ ಇವತ್ತು ರಕ್ಷಣಾ ನೀತಿ ಎಷ್ಟು ಸಮರ್ಥವಾಗಿದೆ, ಭಾರತದ ವಿದೇಶಾಂಗ ನೀತಿ ಎಷ್ಟು ಸಮರ್ಥವಾಗಿದೆ, ಈ ನಿಟ್ಟಿನಲ್ಲಿ ಮಾತಾಡ್ತಾ ಕಳೆದ 10 ವರ್ಷಗಳಲ್ಲಿ ನಾವು ಅನೇಕ ಬಾರಿ ಈ ಸುದ್ದಿ ಮಾಧ್ಯಮಗಳಲ್ಲಿ ಕೇಳಿದ್ದೇವೆ, ಅನ್ನೋನ್ ಗನ್ಮ್ಯಾನ್ ಭಾರತದ ಹೊರಗೆ ಭಾರತದ ಶತ್ರುಗಳ ಸಂಹಾರ ಮಾಡ್ತಾ ಇದ್ದಾನೆ. ಈ ಬಗ್ಗೆಯೂ ಕೂಡ ಈ ಪುಸ್ತಕದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಲೇಖನ ಇದೆ. ಸುಮಾರು 10 ಜನ ಇಂತಹ ಭಾರತ ವಿರೋಧಿ ವ್ಯಕ್ತಿಗಳನ್ನ ಹೇಗೆ ಅವರು ಹತರಾದರು, ಅವರ ಮಾಹಿತಿ, ಅವರಿಗೂ ಭಾರತಕ್ಕೂ ಇದ್ದ ಸಂಬಂಧ, ಅವರು ಭಾರತದಲ್ಲಿ ಎಂತಹ ಅಪರಾಧ ಚಟುವಟಿಕೆಗಳನ್ನು ಮಾಡ್ತಾ ಇದ್ರು, ಮತ್ತೆ ಅವರು ಎಲ್ಲಿ ಸತ್ತರು, ಈ ಥರದ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮೋದಿ ಸರ್ಕಾರದಲ್ಲಿರುವ ಒಂದಷ್ಟು ಉತ್ತಮ ಕೆಲಸ ಮಾಡುವ ಸಚಿವರು, ಅವರ ಬಗ್ಗೆಯೂ ಕೂಡ ಪೂರಕವಾದ ಮಾಹಿತಿ ಇದೆ. ಈ ಪುಸ್ತಕದಲ್ಲಿ ಇರುವ ಮತ್ತೊಂದು ಪ್ರಮುಖವಾದ ಲೇಖನ ಯಾವುದು ಅಂದರೆ, ಮುಂದಿನ ವಿಕಸಿತ ಭಾರತವಾಗಲು ಮೋದಿಯವರು ಈ ದೇಶಕ್ಕೆ ಯಾಕೆ ಅನಿವಾರ್ಯ, ಈ ಬಗ್ಗೆಯೂ ಕೂಡ ಒಂದು ಲೇಖನ ಇದೆ. ಒಟ್ಟಿನಲ್ಲಿ ಈ ಪುಸ್ತಕ ಭಾರತದ ಇವತ್ತಿನ ರಾಜಕಾರಣ ವ್ಯವಸ್ಥೆಗೆ ಅಥವಾ ಯಾವುದಾದ್ರೂ ಮಾತುಗಳನ್ನು ಆಡಲಿಕ್ಕೆ ಅಥವಾ ಟಿವಿ ಡಿಬೇಟ್ಗಳನ್ನ ಹೋಗಿ ಮಾತಾಡಲಿಕ್ಕೆ, ಸರ್ಕಾರದ ಪರವಾದ ನಿಲುವನ್ನು ಮಂಡಿಸಲಿಕ್ಕೆ ಒಂದು ವಿಶೇಷ ಕೈಪಿಡಿಯ ರೀತಿ ಇದೆ. ಈ ಪುಸ್ತಕ ರಾಷ್ಟ್ರೋತ್ಥಾನದಲ್ಲಿ ಸಿಗ್ತದೆ. ಇದರ ಮುಖಬೆಲೆ 350. ಇದನ್ನು ಕೊಂಡು ಓದುವುದರಿಂದ ಜ್ಞಾನವರ್ಧನೆಯೂ ಆಗ್ತದೆ, ಮತ್ತು ಉಪಯುಕ್ತ ಮಾಹಿತಿಗಳು ಸಿಗ್ತವೆ. ಹಾಗೆಯೇ ಸರ್ಕಾರದ ವಿರುದ್ಧ ಯಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಅದರ ಬಗ್ಗೆಯೂ ಕ್ಲಾರಿಟಿ ಸಿಗ್ತದೆ. ಧನ್ಯವಾದ.